ರಕಿಮವ ಆಮ ದೇವ್ರಿಗೆ ಮೊಡ್ಲಕ್ಕಿ ತುಂಬ್ತಾರಲ್ಲ, ಅದರಲ್ಲಿ ಏನೇನು ಐಟಮ್ಗಳು ಇಡಬೇಕು? ಅಂದರೆ ಮೊಡ್ಲಕ್ಕಿಗೆ ಯಾವತ್ತೂ ಅಷ್ಟೇ ದೇವರಿಗೆ ನಾವು ಮೊಡ್ಲಕ್ಕಿಯನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಕೊಟ್ಟರೆ ತುಂಬ ಒಳ್ಳೆಯದು. ಅದರಲ್ಲಿ ಮೊಡ್ಲಕ್ಕಿಲಿ ಮುಖ್ಯವಾಗಿ ಫಸ್ಟು ಒಂದು ಬ್ಲೌಸ್ ಪೀಸು, ಅದ್ರ ಒಳಗಡೆಗೆ ಅಕ್ಕಿ, ಒಂದು ಕೊಬ್ಬರಿ ಬಟ್ಲು, ಅಂದರೆ ಒಂದು ಜೊತೆ ಇರಬೇಕು. ಒಂದು ಕೊಬ್ಬರಿನ ಕಟ್ ಮಾಡಿದ್ರೆ ಅದು ಎರಡು ಆಗುತ್ತೆ. ಅದರ ಎರಡಕ್ಕೂ ಹುರುಗಡ್ಲೆ ಹಾಕಿ, ಒಂದಷ್ಟು ಬೆಲ್ಲ, ಮತ್ತು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಅರಶಿನ, ಕುಂಕುಮ, ಹೂವು ಇಷ್ಟನ್ನು ಗಂಟು ಕಟ್ಟಿ ಅಮ್ಮನವ್ರಿಗೆ ಯಾವತ್ತೂ ಕೊಡಬೇಕು. ನಾವು ಕೊಡೋಂಥ ಮೊಡ್ಲಕ್ಕಿ ನಾವು ಒಳಗಡೆ ಏನೇನು ಇಟ್ಟಿದ್ದೀವಿ ಅಂತ ಯಾರೂ ಕಾಣಬಾರ್ದು, ಗುಪ್ತವಾಗಿ ಕೊಡಬೇಕು ದೇವರಿಗೆ. ಆದರೆ ಸುಮಾರು ಜನ ಅದರೊಳಗಡೆ ಡ್ರೈ ಫ್ರೂಟ್ಸು ಇವೆಲ್ಲ ಹಾಕೋಕ್ಕೆ ಪದ್ಧತಿಗಳಿದೆ. ಸ್ವಲ್ಪ ಜನಕ್ಕೆ ಅನುಕೂಲ ಇರೋರಿಗೆ ಮಾಡ್ತಾರೆ. ಇಲ್ಲ ಅಂತಂದರೆ ನಾನು ಇಷ್ಟು ಹೇಳಿದ್ದೀನಲ್ಲ, ಇದಿಷ್ಟು ಮಾತ್ರ ಕೊಡಲೇಬೇಕು. ಅದನ್ನು ಕೊಡಬೇಕಾದ್ರೆ ಅಷ್ಟೇ, ಯಾವಾಗಲೂ ಅಷ್ಟೇ ತೋರ್ಪಡಿಕೆ ಇರಬಾರ್ದು. ಅಂದರೆ ನಾವೇನೇನು ಕೊಡ್ತಾ ಇದ್ದೀವಿ ಅಂತ ತೋರಿಸ್ಬಾರ್ದು. ನಾವು ಮಾಡುವಂತಹ ಯಾವತ್ತು ದಾನ ಯಾರಿಗೂ ಗೊತ್ತಾಗಬಾರ್ದು. ಅದರಿಂದ ದೇವರಿಗೆ ಮೊಡ್ಲಕ್ಕಿ ಕೊಡಬೇಕಾದ್ರೆ ಯಾವಾಗಲೂ ಅಷ್ಟೇ ಇದಿಷ್ಟನ್ನು ಹಾಕಿ ಆ ಬ್ಲೌಸ್ ಪೀಸಲ್ಲಿ ಗಂಟು ಹಾಕಿ ಇದನ್ನು ಅಮ್ಮನವ್ರು ಕೊಟ್ಟರೆ ಸಂಪೂರ್ಣ ಫಲ ಸಿಗುತ್ತೆ. ಒಳ್ಳೆಯದಾಗಲಿ, ಇದನ್ನು ಮಾಡಿ.